ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 35. ಯಾಂತ್ರಿಕ ಗರ್ಭನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಏಕೆ? ನೋಡಿ, ಗರ್ಭವನ್ನ ನಿ- ನಿಯಂತ್ರಿಸುವುದು ಅಲ್ವಾ? ಅಂದ್ರೆ ಆ ಯುಗ್ಮವು ಗರ್ಭಕೋಶವನ್ನ ಆ, ಅದು ಪ್ರವೇಶಿಸಿದ ಹಾಗೆ ನೋಡಿಕೊಳ್ಳುವಂಥದ್ದು ಅಲ್ವಾ? ಆ, ನಿಯಂತ್ರಿಸುವಂಥದ್ದು. ಇಲ್ಲಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಗಳು ಅಂದ್ರೆ ಕಾಪರ್ ಟಿ ಇರ್ಬೋದು ಅಲ್ವಾ? ಸೊ ಇಲ್ಲಿ ಗರ್ಭಕೋಶದಲ್ಲಿ ಕಾಪರ್ ಟಿ ಅನ್ನುವಂಥದ್ದನ್ನ ಏನ್ ಮಾಡಿರ್ತಾರೆ, ಇಂಪ್ಲಾಂಟ್ ಮಾಡಿರ್ತಾರೆ. ಅದು ಏನ್ ಮಾಡುತ್ತೆ, ಗರ್ಭ ನಿರೋಧಕ್ಕೆ ಸಹಾಯ ಮಾಡುತ್ತೆ. ಅದನ್ನ ನಾವು ಯಾಂತ್ರಿಕ ವಿಧಾನ ಅಂತ ಹೇಳ್ಬೋದು. ಶಸ್ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನ, ಸೊ ಶಸ್ತ್ರಕ್ರಿಯಾ ವಿಧಾನ ಉತ್ತಮ ಏಕೆ ಅಂತ ಕೇಳಿದ್ದಾರೆ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಗಳು ಅಡ್ಡ ಪರಿಣಾಮಗಳನ್ನ ಹೊಂದಿದೆ. ಅಲ್ಲಿ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟಿಯನ್ನು ಗರ್ಭಧಾರಣೆಯನ್ನ ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗತ್ತೆ. ಇದರಿಂದ ಅಡ್ಡ ಪರಿಣಾಮವನ್ನ ನೋಡ್ಬೋದು. ಗರ್ಭಕೋಶದಲ್ಲಿ ಸೋಂಕುಗಳು ಉಂಟಾಗುವಂಥದ್ದು, ಈ ರೀತಿಯಾದಂತಹ ಒಂದು ಪರಿಣಾಮವನ್ನ ನೋಡಬಹುದು. ಆದ್ರೆ ಶಸ್ತ್ರಕ್ರಿಯಾ ವಿಧಾನವನ್ನ ಬಳಸಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಈ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಗಳನ್ನ ನಾವೇನ್ ಮಾಡ್ಬೋದು, ಅದನ್ನ ರಿಮೂವ್ ಮಾಡಿ ಮತ್ತೆ ಗರ್ಭಧಾರಣೆಯನ್ನ ಪಡಿಬಹುದು, ಗರ್ಭಧಾರಣೆಯನ್ನ ಹೊಂದಬಹುದು. ಈ ಸಾಧನಗಳನ್ನ ಗರ್ಭಕೋಶದಿಂದ ತೆಗೆದು ಪುನಃ ಗರ್ಭವನ್ನ ಧರಿಸಬಹುದು. ಆದರೆ ಆ ಶಸ್ತ್ರಕ್ರಿಯಾ ವಿಧಾನದಲ್ಲಿ ಈ ಒಂದು ಆ ಪುನಃ ಗರ್ಭವನ್ನ ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು.